ಸರ್ಕಾರದಿಂದ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಪ್ರಯತ್ನ ಪ್ರಹಸನ ಏನು ನಡೀತಾ ಇದೆ. ಪದೇ ಪದೇ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದೆ. ಗ್ಯಾರಂಟಿಗಳ ವಿರೋಧಿಗಳು ನಾವಲ್ಲ, ಆದರೆ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋ ಸಂದರ್ಭದಲ್ಲೂ ಅನುಷ್ಠಾನ ಮಾಡೋ ಪ್ರಯತ್ನದಲ್ಲೂ ಕೂಡ ಅವೈಜ್ಞಾನಿಕ ನಿಯಮವನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅರ್ಹ ಫಲಾನುಭವಿಗಳು ಯಾರು ಅನ್ನೋದನ್ನು ಸರಿಯಾಗಿ ಗುರುತಿಸದೆ ಸರ್ವರಿಗೂ ಫ್ರೀ ಅನ್ನೋ ರೀತಿಯಲ್ಲಿ ಘೋಷಣೆಯನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟು ಈಗ ಯಥಾವತ್ತಾಗಿ ಅಂದರೆ ಯಾವ ರೀತಿಯಾದ ಘೋಷಣೆಯನ್ನು ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಸಂದರ್ಭದಲ್ಲಿ ಹೊರಹೊಮ್ಮಿಸಿತ್ತು ಅದೇ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕಾಗದೆ ಪರದಾಡ್ತಾ ಇದೆ. ಇದರಿಂದಾಗಿ ನೇರವಾಗಿ ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಇದೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಆಗಿದೆ. ಒಂದು ಅರ್ಥದಲ್ಲಿ ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳ ಪ್ರಯತ್ನ ಯಾವ ರೀತಿ ಇದೆ ಅಂತಂದರೆ, ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ತೆರಿಗೆಗಳನ್ನು ಹೆಚ್ಚು ಮಾಡಲಾಗ್ತಾ ಇದೆ, ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಇಂಥ ಆರೋಪಗಳ ಸರಣಿಗೆ ಇದೀಗ BPL ಕಾರ್ಡ್ಗಳ ಪರಿಷ್ಕರಣೆಯ ವಿಚಾರ ಕೂಡ ಸೇರ್ಪಡೆಗೊಂಡಿದೆ. ವಿರೋಧ ಪಕ್ಷಗಳ ಹಾಗೆ ಜನಸಾಮಾನ್ಯರ ಆಕ್ರೋಶಕ್ಕೂ ಕೂಡ ಸರ್ಕಾರದ ಈ ಪ್ರಯತ್ನ ಕಾರಣವಾಗ್ತಾ ಇದೆ. BPL ಕಾರ್ಡ್ದಾರರಲ್ಲಿ ಅನೇಕರು, ಇನ್ಫ್ಯಾಕ್ಟ್ ರಾಜ್ಯದ ಜನಸಂಖ್ಯೆಯ ಪೈಕಿ 85% ಜನರ ಬಳಿಯಲ್ಲಿ BPL ಕಾರ್ಡ್ ಇದೆಯಂತೆ. ನೆನಪಿರಬೇಕು, ಕರ್ನಾಟಕ GST ವಿಚಾರದಲ್ಲಿ 2ನೇ ಅತಿ ಹೆಚ್ಚು GSTಯನ್ನು ಕಲೆಕ್ಟ್ ಮಾಡೋ ರಾಜ್ಯ. ಅಂಥದ್ರಲ್ಲಿ 85% ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅನ್ನೋ ಪಟ್ಟಿಯನ್ನು ಒಪ್ಪಲಿಕ್ಕೆ ಸಾಧ್ಯವಾ? ಇದೊಂದು ಪ್ರಶ್ನೆ ಬಹಳ ವರ್ಷದಿಂದ ಕಾಡ್ತಲೇ ಇದೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಕೇವಲ 6%ಗಿಂತ ಕಮ್ಮಿ ಜನ ಮಾತ್ರ BPL ಫಲಾನುಭವಿಗಳಾಗಬೇಕು ಅನ್ನೋದು. ಪರಿಷ್ಕರಣೆಯ ಪ್ರಯತ್ನ ಹಿಂದೆ BJP ಸರ್ಕಾರದ ಅವಧಿಯಲ್ಲೂ ಆಗಲಿಲ್ಲ, ಈಗ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆಯಾ ಅನ್ನೋ ಕುತೂಹಲ ಮೂಡೋ ಹೊತ್ತಿನಲ್ಲೇ ಈ ಪರಿಷ್ಕರಣೆ ಆ್ಯಕ್ಚುಲಿ ಗ್ಯಾರಂಟಿಗಳ ಹೊರೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಅನ್ನೋ ಆರೋಪ BJP ಪಕ್ಷದ ಕಡೆಯಿಂದ, ವಿರೋಧ ಪಕ್ಷದ ಕಡೆಯಿಂದ ಹಾಗೆ ಕೆಲ ವರ್ಗದ ಜನರ ಕಡೆಯಿಂದ ಕೂಡ ಕೇಳೋಕೆ ಸಿಗ್ತಾ ಇದೆ. ಅಸಲಿಗೆ ಏನಿ ಪರಿಷ್ಕರಣೆಯ ನಿರ್ಧಾರ ಯಾಕಾಗಿ ಕೈಗೊಳ್ಳಲಾಗ್ತಾ ಇರೋದು? ಸರ್ಕಾರ ಅಧಿಕೃತವಾಗಿ BPL ಕಾರ್ಡ್ಗಳ ಪರಿಷ್ಕರಣೆಗೆ ಒಂದು ರೀತಿಯಲ್ಲಿ ಆರ್ಡರ್ ಕೊಟ್ಟು ಬಿಟ್ಟಿದೆಯಾ? ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ ವಿಚಾರ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಗಮನಿಸಿ. ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಹೋಗ್ತೇವೆ. ಬಡವರಿಗೆ ಗ್ಯಾರಂಟಿ, ಸರ್ಕಾರದ ಶಾಕ್. ಅನ್ನ ಭಾಗ್ಯದಲ್ಲಿ ತಿನ್ನೋ ಅನ್ನಕ್ಕೂ ಬ್ರೇಕ್. ಯಾವ ಬಡವರು ಹಸಿರು ಮಲಗಬಾರದು, 10 ಕೆಜಿ ಅಕ್ಕಿ ಮಾಡ್ತೀನಿ. ಅನ್ನ ಭಾಗ್ಯ ಯೋಜನೆ. ನಾನು ಅನ್ನರಾಮಯ್ಯ, ಬಡವರಿಗೆ 10 ಕೆಜಿ ಫ್ರೀ 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 ಅಂತ ಬಂಬಡ ಬಜಾಯಿಸಿದ್ದೇ ಬಂತು. ಸಿದ್ದರಾಮಯ್ಯ ಸರ್ಕಾರ ಹಾಗೆ ಕೊಟ್ಟು ಯೋಜನೆಯನ್ನ ಹೀಗೆ ಕಿತ್ತುಕೊಳ್ಳೋ ಕೆಲಸಕ್ಕೆ ಈಗ ಕೈ ಹಾಕಿದೆ. ಹೌದು, ನಕಲಿ ರೇಷನ್ ಕಾರ್ಡ್ ಹಾವಳಿಗೆ ಬ್ರೇಕ್ ಹಾಕ್ತೀವಿ ಅಂತಿರೋ ಸರ್ಕಾರ ಬಡವರಿಗೂ ಶಾಕ್ ಕೊಡೋಕೆ ಹೊರಟಿದೆ. ರಾಜ್ಯದಲ್ಲಿ ಈಗಾಗಲೇ 11 ಲಕ್ಷ ಕಾರ್ಡ್ಗಳನ್ನು ರದ್ದುಗೊಳಿಸಲು ಪಟ್ಟಿ ಸಿದ್ಧಗೊಂಡಿದೆ. ಇನ್ನೊಂದೆಡೆ ರೇಷನ್ ಬೇಕಿದ್ರೆ KYC ಕಡ್ಡಾಯ ಅನ್ನೋ ಫರ್ಮಾನು ಹೊರಡಿಸಿದೆ. ಕರ್ನಾಟಕದಲ್ಲಿ ಕಳೆದ ಸೆಪ್ಟೆಂಬರ್ 2ರಂದು 25,13,798 APL ಕಾರ್ಡ್ಗಳಿದ್ದವು. ನವೆಂಬರ್ 16ರ ಹೊತ್ತಿಗೆ ಅದರ ಸಂಖ್ಯೆ 25,62,566ಕ್ಕೆ ಏರಿಕೆಯಾಗಿತ್ತು. ಅನರ್ಹ BPL ಕಾರ್ಡ್ ರದ್ದುಗೊಳಿಸುವುದಕ್ಕೆ ಕೆಲವು BPL ಕಾರ್ಡ್ಗಳನ್ನು APL ಆಗಿ ಮಾಡಿದ್ದಕ್ಕೆ 48,768 ಕಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿದೆ. ಇದರ ಹೊರತಾಗಿ ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡುವವರ ಕಾರ್ಡ್ ರದ್ದಾಗೋದು ಪಕ್ಕ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಇದೇ ಹೊತ್ತಲ್ಲಿ ಬಡವರ ಕಾರ್ಡ್ ರದ್ದುಗೊಳಿಸಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್, BPL ಕಾರ್ಡ್ ನಿಂದ APL ಕಾರ್ಡ್ ಮಾಡೋದು. ಯಾರು ಅರ್ಹರಿದ್ದಾರೆ ಅವರು ಕೊಡ್ಬೇಕು, ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ. ಕೆಲವೊಂದೀಗ ಅರ್ಹರಿದ್ದವ್ರದ್ದು ಕ್ಯಾನ್ಸಲ್ ಆಗಿದೆ ಅನ್ನುವಂತ ನಿನ್ನೆ ಗೊತ್ತಾಗಿದೆ. ಇಲ್ಲ, ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ. ನಾನು ಬಹಳ ಕಟ್ಟುನಿಟ್ಟಿನ
ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ಇದರ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಬಿಜೆಪಿ ಸಂಸದ ಅದರಲ್ಲೂ ಬಿಎಸ್ವೈ ಪುತ್ರ ಬಿ.ವೈ. ರಾಘವೇಂದ್ರ ಬೆಂಬಲಿಸಿದ್ದಾರೆ. ಬಿಪಿಎಲ್ ಕಾರ್ಡ್ ನಿಯಮಗಳ ಪರಿಷ್ಕರಣೆ ಅಗತ್ಯ ಅಂತಿದ್ದಾರೆ. ಈಗ ಒಂದು BPL ಬೇಕಾದಂಥ ಒಂದು ಏನೇನು ಮಾನದಂಡ ಏನಿದೆ ಆ ಚೌಕಟ್ಟಲ್ಲಿ ಅನಿವಾರ್ಯ ಆಗುತ್ತೆ. ಇಡೀ ದೇಶಕ್ಕೆ ಇದು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲೆಲ್ಲೋ ನಾನು ಯಾವುದೋ ಸರ್ಕಾರ ನಾನು ಟೀಕೆ ಮಾಡೋಕ್ಕಿಂತ ಇಡೀ ದೇಶಕ್ಕೆ ಇದು ಈ BPL APL ಒಂದು ಮಾನದಂಡ ಇರೋದ್ರಿಂದ ಅದು ತಕ್ಕಂಗೆ ಎಲ್ಲ ರಾಜ್ಯ ಸರ್ಕಾರಗಳು ಹೆಜ್ಜೆ ಇಡಬೇಕಾಗುತ್ತೆ. ಒಟ್ಟಲ್ಲಿ ರೇಷನ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರದ ನಡೆ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಇದಿನ್ನು ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಏನೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರದಿಂದ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಪ್ರಯತ್ನ ಪ್ರಹಸನ ಏನು ನಡೀತಾ ಇದೆ. ಪದೇ ಪದೇ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದೆ. ಗ್ಯಾರಂಟಿಗಳ ವಿರೋಧಿಗಳು ನಾವಲ್ಲ, ಆದರೆ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋ ಸಂದರ್ಭದಲ್ಲೂ ಅನುಷ್ಠಾನ ಮಾಡೋ ಪ್ರಯತ್ನದಲ್ಲೂ ಕೂಡ ಅವೈಜ್ಞಾನಿಕ ನಿಯಮವನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅರ್ಹ ಫಲಾನುಭವಿಗಳು ಯಾರು ಅನ್ನೋದನ್ನು ಸರಿಯಾಗಿ ಗುರುತಿಸದೆ ಸರ್ವರಿಗೂ ಫ್ರೀ ಅನ್ನೋ ರೀತಿಯಲ್ಲಿ ಘೋಷಣೆಯನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟು ಈಗ ಯಥಾವತ್ತಾಗಿ ಅಂದರೆ ಯಾವ ರೀತಿಯಾದ ಘೋಷಣೆಯನ್ನು ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಸಂದರ್ಭದಲ್ಲಿ ಹೊರಹೊಮ್ಮಿಸಿತ್ತು ಅದೇ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕಾಗದೆ ಪರದಾಡ್ತಾ ಇದೆ. ಇದರಿಂದಾಗಿ ನೇರವಾಗಿ ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಇದೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಆಗಿದೆ. ಒಂದು ಅರ್ಥದಲ್ಲಿ ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳ ಪ್ರಯತ್ನ ಯಾವ ರೀತಿ ಇದೆ ಅಂತಂದರೆ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ತೆರಿಗೆಗಳನ್ನು ಹೆಚ್ಚು ಮಾಡಲಾಗ್ತಾ ಇದೆ, ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಇಂಥ ಆರೋಪಗಳ ಸರಣಿಗೆ ಇದೀಗ BPL ಕಾರ್ಡ್ಗಳ ಪರಿಷ್ಕರಣೆಯ ವಿಚಾರ ಕೂಡ ಸೇರ್ಪಡೆಗೊಂಡಿದೆ. ವಿರೋಧ ಪಕ್ಷಗಳ ಹಾಗೆ ಜನಸಾಮಾನ್ಯರ ಆಕ್ರೋಶಕ್ಕೂ ಕೂಡ ಸರ್ಕಾರದ ಈ ಪ್ರಯತ್ನ ಕಾರಣವಾಗ್ತಾ ಇದೆ. BPL ಕಾರ್ಡ್ದಾರರಲ್ಲಿ ಅನೇಕರು, ಇನ್ಫ್ಯಾಕ್ಟ್ ರಾಜ್ಯದ ಜನಸಂಖ್ಯೆಯ ಪೈಕಿ 85% ಜನರ ಬಳಿಯಲ್ಲಿ BPL ಕಾರ್ಡ್ ಇದೆಯಂತೆ. ನೆನಪಿರಬೇಕು, ಕರ್ನಾಟಕ GST ವಿಚಾರದಲ್ಲಿ 2ನೇ ಅತಿ ಹೆಚ್ಚು GSTಯನ್ನು ಕಲೆಕ್ಟ್ ಮಾಡೋ ರಾಜ್ಯ. ಅಂಥದ್ರಲ್ಲಿ 85% ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅನ್ನೋ ಪಟ್ಟಿಯನ್ನು ಒಪ್ಪಲಿಕ್ಕೆ ಸಾಧ್ಯವಾ? ಇದೊಂದು ಪ್ರಶ್ನೆ ಬಹಳ ವರ್ಷದಿಂದ ಕಾಡ್ತಲೇ ಇದೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಕೇವಲ 6%ಗಿಂತ ಕಮ್ಮಿ ಜನ ಮಾತ್ರ BPL ಫಲಾನುಭವಿಗಳಾಗಬೇಕು ಅನ್ನೋದು. ಪರಿಷ್ಕರಣೆಯ ಪ್ರಯತ್ನ ಹಿಂದೆ BJP ಸರ್ಕಾರದ ಅವಧಿಯಲ್ಲೂ ಆಗಲಿಲ್ಲ. ಈಗ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆಯಾ ಅನ್ನೋ ಕುತೂಹಲ ಮೂಡೋ ಹೊತ್ತಿನಲ್ಲೇ ಈ ಪರಿಷ್ಕರಣೆ ಆ್ಯಕ್ಚುಲಿ ಗ್ಯಾರಂಟಿಗಳ ಹೊರೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಅನ್ನೋ ಆರೋಪ BJP ಪಕ್ಷದ ಕಡೆಯಿಂದ, ವಿರೋಧ ಪಕ್ಷದ ಕಡೆಯಿಂದ ಹಾಗೆ ಕೆಲ ವರ್ಗದ ಜನರ ಕಡೆಯಿಂದ ಕೂಡ ಕೇಳೋಕೆ ಸಿಗ್ತಾ ಇದೆ. ಅಸಲಿಗೆ ಏನಿ ಪರಿಷ್ಕರಣೆಯ ನಿರ್ಧಾರ ಯಾಕಾಗಿ ಕೈಗೊಳ್ಳಲಾಗ್ತಾ ಇರೋದು? ಸರ್ಕಾರ ಅಧಿಕೃತವಾಗಿ BPL ಕಾರ್ಡ್ಗಳ ಪರಿಷ್ಕರಣೆಗೆ ಒಂದು ರೀತಿಯಲ್ಲಿ ಆರ್ಡರ್ ಕೊಟ್ಟು ಬಿಟ್ಟಿದೆಯಾ? ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ ವಿಚಾರ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಗಮನಿಸಿ. ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಹೋಗ್ತೇವೆ. ಬಡವರಿಗೆ ಗ್ಯಾರಂಟಿ, ಸರ್ಕಾರದ ಶಾಕ್. ಅನ್ನ ಭಾಗ್ಯದಲ್ಲಿ ತಿನ್ನೋ ಅನ್ನಕ್ಕೂ ಬ್ರೇಕ್. ಯಾವ ಬಡವರು ಹಸಿರು ಮಲಗಬಾರ್ದು. 10 kg ಅಕ್ಕಿ ಮಾಡ್ತೀನಿ. ಅನ್ನ ಭಾಗ್ಯ ಯೋಜನೆ. ನಾನು ಅನ್ನರಾಮಯ್ಯ. ಬಡವರಿಗೆ 10 kg ಫ್ರೀ 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 ಅಂತ ಬಂಬಡ ಬಜಾಯಿಸಿದ್ದೇ ಬಂತು. ಸಿದ್ದರಾಮಯ್ಯ ಸರ್ಕಾರ ಹಾಗೆ ಕೊಟ್ಟು ಯೋಜನೆಯನ್ನ ಹೀಗೆ ಕಿತ್ತುಕೊಳ್ಳೋ ಕೆಲಸಕ್ಕೆ ಈಗ ಕೈ ಹಾಕಿದೆ. ಹೌದು, ನಕಲಿ ರೇಷನ್ ಕಾರ್ಡ್ ಹಾವಳಿಗೆ ಬ್ರೇಕ್ ಹಾಕ್ತೀವಿ ಅಂತಿರೋ ಸರ್ಕಾರ ಬಡವರಿಗೂ ಶಾಕ್ ಕೊಡೋಕೆ ಹೊರಟಿದೆ. ರಾಜ್ಯದಲ್ಲಿ ಈಗಾಗಲೇ 11 ಲಕ್ಷ ಕಾರ್ಡ್ಗಳನ್ನು ರದ್ದುಗೊಳಿಸಲು ಪಟ್ಟಿ ಸಿದ್ಧಗೊಂಡಿದೆ. ಇನ್ನೊಂದೆಡೆ ರೇಷನ್ ಬೇಕಿದ್ರೆ KYC ಕಡ್ಡಾಯ ಅನ್ನೋ ಫಾರ್ಮಾನು ಹೊರಡಿಸಿದೆ.
ಕರ್ನಾಟಕದಲ್ಲಿ ಕಳೆದ ಸೆಪ್ಟೆಂಬರ್ 2ರಂದು 25,13,798 ಎಪಿಎಲ್ ಕಾರ್ಡ್ಗಳಿದ್ದವು. ನವೆಂಬರ್ 16ರ ಹೊತ್ತಿಗೆ ಅದರ ಸಂಖ್ಯೆ 25,62,566ಕ್ಕೆ ಏರಿಕೆಯಾಗಿತ್ತು. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸುವುದಕ್ಕೆ ಕೆಲವು ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಆಗಿ ಮಾಡಿದ್ದಕ್ಕೆ 48,768 ಕಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿದೆ. ಇದರ ಹೊರತಾಗಿ ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡುವವರ ಕಾರ್ಡ್ ರದ್ದಾಗೋದು ಪಕ್ಕಾ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಇದೇ ಹೊತ್ತಲ್ಲಿ ಬಡವರ ಕಾರ್ಡ್ ರದ್ದುಗೊಳಿಸಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಇಲ್ಲ ಇಲ್ಲ ಆ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಬಡವರಿಗೆ ಮಾತ್ರ. ಅಂತ್ಯವನ್ನ ಎಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ ಮಾಡೋದು. ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ. ಕೆಲವೊಂದೀಗ ಅರ್ಹರಿದ್ದವ್ರದ್ದು ಕ್ಯಾನ್ಸಲ್ ಆಗಿದೆ ಅನ್ನುವಂತ ನಿನ್ನೆ ಗೊತ್ತಾಗಿದೆ. ಇಲ್ಲ, ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಹಾ ಸರ್. ಅರ್ಹರಿದ್ರೆ ಹಾ ಸರ್. ಯಾರಿಗೂ ತಪ್ಪಿಸಲ್ಲ. ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ಇದರ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಬಿಜೆಪಿ ಸಂಸದ, ಅದರಲ್ಲೂ ಬಿಎಸ್ವೈ ಪುತ್ರ ಬಿ.ವೈ. ರಾಘವೇಂದ್ರ ಬೆಂಬಲಿಸಿದ್ದಾರೆ. ಬಿಪಿಎಲ್ ಕಾರ್ಡ್ ನಿಯಮಗಳ ಪರಿಷ್ಕರಣೆ ಅಗತ್ಯ ಅಂತಿದ್ದಾರೆ. ಈಗ ಒಂದು BPL ಬೇಕಾದಂಥ ಒಂದು ಏನೇನು ಮಾನದಂಡ ಏನಿದೆ ಆ ಚೌಕಟ್ಟಲ್ಲಿ ಅನಿವಾರ್ಯ ಆಗುತ್ತೆ. ಇಡೀ ದೇಶಕ್ಕೆ ಇದು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲೆಲ್ಲೋ ನಾನು ಯಾವುದೋ ಸರ್ಕಾರ ನಾನು ಟೀಕೆ ಮಾಡೋಕ್ಕಿಂತ ಇಡೀ ದೇಶಕ್ಕೆ ಇದು ಈ BPL APL ಒಂದು ಮಾನದಂಡ ಇರೋದ್ರಿಂದ ಅದು ತಕ್ಕಂಗೆ ಎಲ್ಲ ರಾಜ್ಯ ಸರ್ಕಾರಗಳು ಹೆಜ್ಜೆ ಇಡಬೇಕಾಗುತ್ತೆ. ಒಟ್ಟಲ್ಲಿ ರೇಷನ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರದ ನಡೆ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಇದಿನ್ನು ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಏನೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.